ಹಾಯ್ ಫ್ರೆಂಡ್ಸ್, ಇವತ್ತು ಹಾಲು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಪಳಕಾಯಿ ಮತ್ತು ಬದನೆಕಾಯಿ, ಒಂದು ಆಲೂಗಡ್ಡೆ, ಆಮೇಲೆ ಅಲಸಂದ್ರೆ ಕಾಳು ಹಾಕ್ಬಿಟ್ಟು ಹಾಲು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಅಲಸಂದ್ರೆ ಕಾಳನ್ನ ನೀಟಾಗಿ ತೊಳ್ಕೊತೀನಿ. ನೀಟಾಗಿ ತೊಳ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಹಾಕಿ 2 ವಿಸಿಲ್ ಹೊಡ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಈ ತರಕಾರಿನೆಲ್ಲ ಕಟ್ ಮಾಡ್ಕೊಂಬರ್ತೀನಿ. ಇವಾಗ ಕುಕ್ಕರು ವಿಸಿಲ್ ಆಗಿದೆ ಫ್ರೆಂಡ್ಸ್. ಇವಾಗ ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ. ಇವಾಗ ನಾನು ಕುಯ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಕೊತೀನಿ. ಪಳಕಾಯಿ ಅಂತೀವಿ ನಾವು, ನೀವೇನಂತೀರೋ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಆಮೇಲೆ ಆಲೂಗಡ್ಡೆ, ಬದನೆಕಾಯಿ ಮೂರೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಒಂದು 5 ನಿಮಿಷ ಆದರೂ ಬೇಯಿಸ್ಕೊಬೇಕಾಗುತ್ತೆ. ನಾನು ಅದಕ್ಕೆ ನೀರು ಸಾಲ್ತಾ ಇಲ್ಲ, ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಹಾಕ್ಕೊತೀನಿ. ಇವಾಗ ನೋಡಿ, ಮಸಾಲೆಗೆ ನಾನು ಸ್ವಲ್ಪ ಮೆಣಸು, ಒಂದು ಕಾಲು ಚಿಪ್ಪಷ್ಟು ಕೊಬ್ಬರಿ, ಒಂದು 4-5 ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ನೆನೆಸಿರೋ ಅಕ್ಕಿ, ಇದು ಹಾಕ್ಕೊಂಡ್ರೆ ಸಾಂಬಾರು ಗಟ್ಟಿ ಬರುತ್ತೆ ಫ್ರೆಂಡ್ಸ್. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ನಾನು ಮೆಣಸಿನ್ಕಾಯಿನ ಹುರ್ಕೊತೀನಿ ಫ್ರೆಂಡ್ಸ್. ನೀವು ಬಾಣಲಿಲಿ ಬೇಕಾದರೂ ಹುರ್ಕೊಬೋದು. ನಮ್ಮೂರ ಸೈಡೆಲ್ಲ ಈ ಥರನೇ ಒಲೆಯಲ್ಲಿ ಹಾಕಿ ಹುರ್ಕೊತಾರೆ. ಹಾಗೆ ನಾನು ಸ್ಟವ್ ಮೇಲೆ ಹುರ್ಕೊತಾ ಇದ್ದೀನಿ. ತುಂಬ ಘಾಟ್ ಬರುತ್ತೆ ಫ್ರೆಂಡ್ಸ್, ಹುಷಾರಾಗಿರಿ. ನಿಮ್ಗೆ ಅಭ್ಯಾಸ ಇದೆ ಅಂದರೆ ಹುರ್ಕೊಳ್ಳಿ, ಇಲ್ಲ ಅಭ್ಯಾಸ ಏನಿಲ್ಲ ಅಂತಂದರೆ ಪರವಾಗಿಲ್ಲ, ನೀವು ಬಾಣಲಿಲೇ ಹಾಕಿ ಹುರ್ಕೊಳ್ಳಿ. ನನಗೆ ಈ ಥರ ಅಭ್ಯಾಸ ಇದೆ, ಅದಕ್ಕೋಸ್ಕರ ನಾನು ಈ ಥರನೇ ನೀಟಾಗಿ ಹುರ್ಕೊತೀನಿ. ಇವಾಗ ನೋಡಿ, ಎಲ್ಲ ಹುರ್ಕೊಂಬಂದಿದ್ದಾಯಿತು. ಇವಾಗ ಕೊಬ್ಬರಿ ಫಸ್ಟ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ. ಯಾಕಂದರೆ ನಮ್ಮ ಮಿಕ್ಸಿಲಿ ನುಣ್ಣಗಾಗಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಕೊಬ್ಬರಿನ ಫಸ್ಟು ರುಬ್ಕೊಂಬಂದು ಇವಾಗ ಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ, ಅಕ್ಕಿ ನೆನೆಸಿರೋ 1 ಟೇಬಲ್ ಸ್ಪೂನು ಅಷ್ಟು ಅಕ್ಕಿ ನೆನೆಸಿರ್ತೀನಿ ಫ್ರೆಂಡ್ಸ್, ಅದನ್ನು ಕೂಡ ಹಾಕ್ಕೊತೀನಿ. ನೀವು ಕೂಡ ಈ ಸರಿ ಮಾಡಿದಾಗ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಲು ಸಾರು. ನೋಡಿ, ಇವಾಗ ಮಸಾಲೆನೆಲ್ಲ ರುಬ್ಕೊಂಬಂದಿದ್ದಾಯಿತು. ಇವಾಗ ತರಕಾರಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲನೂ. ಇವಾಗ ನಾವೇನು ರುಬ್ಕೊಂಬರ್ತೀವಿ ಅದು ಹಾಕಬೇಕು ಫ್ರೆಂಡ್ಸ್. ಮಸಾಲೆನ ತರಕಾರಿಗೆ ಹಾಕಬೇಕು. ಹಾಕ್ಬಿಟ್ಟು ನಮಗೆ ಎಷ್ಟು ನಿಮ್ಮ ಮನೇಲಿ ಎಷ್ಟು ತೆಳ್ಳಗ ಇಲ್ಲ ಗಟ್ಟಿಗ ಇಲ್ಲ, ಒಬ್ಬೊಬ್ಬರು ಮೀಡಿಯಮ್ಮಾಗಿ ಈ ಥರ ರೆಡಿ ಮಾಡ್ಕೊತಾರೆ. ನಾವು ಸ್ವಲ್ಪ ಗಟ್ಟಿನೇ ಫ್ರೆಂಡ್ಸ್, ಅಷ್ಟು ತೆಳ್ಳಗೂ ಇರಲ್ಲ, ಅಷ್ಟು ಮಂದಕ್ಕೂ ಇರಲ್ಲ, ಮೀಡಿಯಮ್ಮಾಗಿ ಇರುತ್ತೆ ನಮ್ಮ ಮನೇಲಿ ಸಾಂಬಾರು ಅನ್ನೋದು. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಇವಾಗ ನಾನು ಕಾಯಿಸಿರೋ ಹಾಲು 1 ಗ್ಲಾಸ್ ತಗೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದಿದಿದೆ, ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಹಾಲು ಹಾಕ್ಕೊತೀನಿ. ಹಾಲು ಹಾಕ್ಕೊಂಡು ಒಂದು 2 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊತೀನಿ. ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊತೀನಿ.
ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಹಾಲು ಸಾರು ಕೂಡ ರೆಡಿಯಾಗಿದೆ. ನಾನಿದು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟೋ ರುಚಿಕರವಾದ ಹಾಲು ಸಾರು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ.